ಎಲ್ಲ ಇರೋದ ಇವ್ರೇನ್ ಮಾಡ್ತಾರೆ ನಾ ಇಲ್ಲಿ ಒಳ್ಳೇದ್ ನಡೆದಿದ್ದು ಹಾಕಿ ಕಾಮಿಡಿ ಮಾಡಿದ್ದು ಏನಾರ ಒಳ್ಳೊಳ್ಳೆ ಹಿರಿಯರು ಮಾತಾಡಿದ್ದು ಏನಾರ ಇದ್ರ ಅಪ್ಲೋಡ್ ಮಾಡ್ರಿ. ನೀವು ರೊಕ್ಕ ಗಳಿಸೋ ಸಂಬಂಧ ಏನಾರ ಬರೀ ಘಟನೆ ಇಲ್ಲಿ ಹಾಕಿರ್ತಾವ. ಊರಂದ ಮ್ಯಾಗ ಹೊಲಗೇರಿ ಇರುದಾನ ಬರೀ ತಪ್ಪು ತಿಳ್ಕೊಬೇಡ್ರಿ. ಊರಂದ ಮ್ಯಾಗ ಜಗಳ ಇರುದ ಎಲ್ಲ ಇರೋದ ಇವ್ರೇನ್ ಮಾಡ್ತಾರೆ ನಾ ಇಲ್ಲಿ ಒಳ್ಳೇದ್ ನಡೆದಿದ್ದು ಹಾಕಿ ಕಾಮಿಡಿ ಮಾಡಿದ್ದು ಏನಾರ ಒಳ್ಳೊಳ್ಳೆ ಹಿರಿಯರು ಮಾತಾಡಿದ್ದು ಏನಾರ ಇದ್ರ ಅಪ್ಲೋಡ್ ಮಾಡ್ರಿ. ನೀವು ರೊಕ್ಕ ಗಳಿಸೋ ಸಂಬಂಧ ಏನಾರ ಬರೀ ಘಟನೆ ಇಲ್ಲಿ ಹಾಕಿರ್ತಾವ. ಊರಂದ ಮ್ಯಾಗ ಹೊಲಗೇರಿ ಇರುದಾನ ಬರೀ ತಪ್ಪು ತಿಳ್ಕೊಬೇಡ್ರಿ. ಊರಂದ ಮ್ಯಾಗ ಜಗಳ ಇರುದ ಎಲ್ಲ ಇರ್ತಾವ. ಊರಂದ ಮ್ಯಾಗ ಹೊಲಗೇರಿ ಇರುದಾನ. ನಮಸ್ಕಾರ ಸರ್. ಅಣ್ಣ ನಮಸ್ತೆ ಅಣ್ಣ, ಹೇಳ್ರಿ ಅಣ್ಣ. ಈಗ ನಾವು ಕರ್ನಾಟಕ ಭೀಮ್ ಸೇನೆ ಜಿಲ್ಲಾ ಕಾರ್ಯಾಧ್ಯಕ್ಷರು ಇಲ್ಲಿ ಬಿಜಾಪುರ. ಅಣ್ಣ ಅದ ಮೊನ್ನೆ ಹಚ್ಚಿದ್ರಲ್ಲ ಅಣ್ಣ, ಇಲ್ಲಿ ಬಿಜಾಪುರ ಲೋಕಲ್ ಅಂತ ಹೇಳಣ್ಣ. ಅಲ್ಲಿ ತಾವು ಮಾತಾಡೋ ಮಾತುಗಳು ಅಣ್ಣ ಸ್ವಲ್ಪ ಯಾಕೋ ಸರಿ ಅನಿಸ್ತಾ ಇಲ್ಲ ಅಂತ ನಿಮ್ಗೆ ಗೊತ್ತಿರ್ಬೇಕು. ಅಯ್ಯ ಅಣ್ಣ ಆಲ್ರೆಡಿ ನಾನು ಇಲ್ರಿ ಅಣ್ಣ ಅಲ್ರಿ ಅಣ್ಣ 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 ಇಲ್ಲ ಕಲಾವಿದ್ರು ನೀವು. ಹೌದಣ್ಣ ಅದ ಎಲ್ಲಾ ಅಭಿಮಾನಿಗಳು ನಿಮ್ಗೆ ಏನೈತಿ ಹಾರೈಸ್ತಿರ್ತಾರ. ಹೌದಣ್ಣ ನೀವು ಆತರ ಮಾತಾಡೋದು ಸರಿ ಅನ್ಸುತ್ತ? ತಪ್ಪಣ್ಣ ತಪ್ಪಣ್ಣ, ಯಾಕೆ ಮಾತಾಡ್ತೀರಿ ನೀವು? ಅಣ್ಣ ಅದು ನಾವು ಉದ್ದೇಶ ಪೂರ್ವಕವಾಗಿ ಮಾತಾಡ್ಲಿಲ್ರಿ ಅಣ್ಣ. ಅಲ್ರಿ ಉದ್ದೇಶ ಪೂರ್ವಕ ಅಲ್ಲ, ಇದು ಉದ್ದೇಶ ಪೂರ್ವಕನೇ ಮಾತಾಡ್ದಂಗ ಆಗ್ತೈತಿ. ಪದೇ ಪದೇ ಆ ವರ್ಡ್ ಯಾಕೆ ಬರ್ದೈತಿ ನಿಮ್ಮಲ್ಲಿ? ಪದೇ ಪದೇ ನಾ ಅಂದಿಲ್ರಿ ಅಣ್ಣ. ಇಲ್ಲ ಕಲಾವಿದ್ರು ನಾವು ನೋಡಿದೇವೆ ಕೆಲಷ್ಟು ಜನನ್ನ. ಅಣ್ಣ ಇಲ್ಲಿ ಕೇಳ್ರಿ, ಯಾವ್ದು ಫಸ್ಟ್ ಟೈಮ್ ರೀ ಅಣ್ಣ ಇದಾಗಿದ್ದ ನನ್ನಲ್ಲಿ. ನಾನು ಅದಕ್ಕಂತ ನಾನು ಮೊನ್ನೆ ಅದನ್ನ ವಿಡಿಯೋ ಮಾಡಿ ಎಲ್ಲ ನಮ್ಮ ಸಮುದಾಯದವರಿಗೆ, ಜೈ ಭೀಮ್ ಸಮುದಾಯದವರಿಗೆ ಎಲ್ಲರಿಗೆ ನಾನು ವಿಡಿಯೋ ಮಾಡಿ ಹಾಕಿ ಎಲ್ರಿಗೆ ಕ್ಷಮೆ ಕೇಳಿ, ಅಣ್ಣ ನೀವು ಬೇಕಾದ್ರೆ ವಿಡಿಯೋ ಮಾಡಂದ್ರೆ ಮಾಡ್ತೀನಿ ಅಣ್ಣ, ಇಲ್ಲ ನೀವು ನೇರವಾಗಿ ಬಂದು ನಾವ್ ಹೇಳ್ತೀವಿ ನೋಡ್ರಿ. ಪದೇ ಪದೇ ಇದು ಆಗೋದು ಎಲ್ಲಿ? ಮೊನ್ನೆ ಬೆಂಗಳೂರೊಳಗ ಒಬ್ರು ಸುಬ್ಬಯ್ಯ ಅವರು ಆತರ ಮಾತಾಡಿದ್ರು. ಈ ಭಾಗದಾಗ ಆತರ ಇಲ್ಲ. ಯಾಕೆ ಮಾತಾಡ್ತೀರಿ ನೀವು? ಇಲ್ರಿ ಅಣ್ಣ ಅದು ಅಣ್ಣ ತಮ್ಮ ಬಾಂಧವ್ಯ ಅನ್ನೋದು ಅಣ್ಣ ತಮ್ಮ ಬಾಂಧವ್ಯ ಅಂತ ಇರ್ತೈತೆ. ಆತರ ಹೌದ್ರಾ? ಮತ್ತೆ ನೀವ್ ಈ ತರ ಮಾತಾಡಿದ್ರಿ ಅಣ್ಣ ಒಂದೇ ನಿಮಿಷ ರೀ ಅಣ್ಣ. ಸಿದ್ದು ಅಣ್ಣ ಕಾಂಬ್ಳಿ ಅಂತ ಹೇಳ್ರಿ ಅಣ್ಣ, ನಿಮ್ಗ ಗೊತ್ತಿರ್ಬೋದ್ರಿ ಅಣ್ಣ. ಅವರು ನನಗ ನಿನ್ನೆ ಅಲ್ಲಿ 3 ದಿನ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಗಾಯಕ ಮ್ಯೂಸಿಕ್ ಮೈಲಾರಿ ಮಾತಾಡ್ತಿರೋದು. ನಿನ್ನೆ ದಿನಾಂಕ 7ನೇ ತಾರೀಕಿನಂದು ನಮ್ಮ ಮುಧೋಳ ತಾಲೂಕಿನ ಒಂದು ಹಲಗಲೆ ಅನ್ನೋ ಗ್ರಾಮದೊಳಗೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಕಾರ್ಯಕ್ರಮ ನಡೆಯುವಂತ ಸಂದರ್ಭದೊಳಗ ನಾನು ಯೂಟ್ಯೂಬರಿಗೆ ಮಾತಾಡುವಂತ ಸಂದರ್ಭದೊಳಗ ನನಗ್ ಗೊತ್ತಿಲ್ಲದೇನೆ ನಮ್ಮ ಆಡು ಭಾಷೆದೊಳಗ ಒಂದು ಮಾತು ಹೇಳಿದೆ. ಊರಂದ್ಮ್ಯಾಗ ಹಿಂಗ ಹೊಲಗೇರಿ ಇರುತ್ತಂತ. ದಯವಿಟ್ಟು ಅದನ್ನ ಯಾರು ಅನ್ಯತಾ ಭಾವಿಸ್ಬೇಡ್ರಿ ಅಣ್ಣ. ಯಾವ ಸಮಾಜದ ಕುರಿತು, ಯಾರ ಒಂದು ಕಾಸ್ಟಿಸಮ್ ಕುರಿತು ನಾ ಮಾತಾಡಿಲ್ಲ. ಅದ ಆಡು ಭಾಷೆದೊಳಗ ನಾನು ಮಾತಾಡಿನಿ. ಅದು ಎಷ್ಟೋ ನಮ್ಮ ದಲಿತ ಕುಟುಂಬ, ದಲಿತ ಸಮಾಜದವ್ರಿಗೆ ಮನಸ್ಸಿಗೆ ನೋವಾಗ್ಯದ. ದಯವಿಟ್ಟು ಕ್ಷಮಿಸ್ರಿ ಅಣ್ಣ. ನೀವು ಬೆಳೆಸಿರ್ತಕ್ಕಂಥ ಕಲಾವಿದ, ನಿಮ್ಮಿಂದ ಬೆಳೆದಿರ್ತಕ್ಕಂಥ ಕಲಾವಿದ, ದಯವಿಟ್ಟು ನಿಮ್ಮ ಸಾಷ್ಟಾಂಗ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಇದನ್ನ ತಮ್ಮ ಮನಿ ಮಗ ಅಂತ ಹೊಟ್ಟೆಗೆ ಹಾಕೋರಿ ಅಣ್ಣ. ನಾ ಉದ್ದೇಶಪೂರ್ವಕವಾಗಿ ಯಾವತ್ತೂ ಮಾತಾಡಿಲ್ಲ. ಇವತ್ತಿಗೂ ನಾ ಯಾವ ಕಾಸ್ಟ್ ಅಂತ ಯಾರಿಗೂ ಹೇಳ್ಕೊಂಡಿಲ್ಲ. ಯಾಕಂದ್ರೆ ಪ್ರತಿ ಎಲ್ಲಾ ಕಾಸ್ಟಿನವರು ನಾ ಪೂಜಿಸ್ತೀನಿ, ಗೌರವಿಸ್ತೀನಿ. ದಯವಿಟ್ಟು ಅದು ಮಾತಾಡುವಂತ ಸಂದರ್ಭದೊಳಗ, ಮಾತಿನ ಚಕಮಕಿ ಒಳಗ